Namaste. Class 12th Mathematics NCERT syllabus. Chapter 7 Integrals. Integrals ಅಲ್ಲಿ ಏನಾಗುತ್ತೆ ಅಂದರೆ opposite of the differentiation. Integral process is opposite of the differentiation. Differentiation ಅಲ್ಲಿ values decrease ಆಗ್ತಾ ಇರುತ್ತೆ, integrals ಅಲ್ಲಿ value increase ಆಗ್ತಾ ಹೋಗುತ್ತೆ. Just as a mountaineer climbs a mountain because it is there, so a good mathematics student studies new material because it is there. ಅಂದರೆ ಅಲ್ಲಿ ಮೌಂಟೇನ್ ಇದೆ, ಹಾಗಾಗಿ ಮೌಂಟೇನ್ ಏರ್ತಾರೆ ಅಲ್ವಾ. ಅದೇ ಥರನೇ ಗುಡ್ ಮ್ಯಾಥಮೆಟಿಕ್ಸ್ ಸ್ಟೂಡೆಂಟ್ ಏನು ಮಾಡ್ತಾನೆ, ಅವನು ನ್ಯೂ ಮೆಟೀರಿಯಲ್ನ ಸ್ಟಡಿ ಮಾಡ್ತಾನೆ, ಬಿಕಾಸ್ ಅಲ್ಲಿದೆ ಅದು, ಗೊತ್ತಾಯ್ತಲ್ಲ. ಹಾಗಾಗಿ ಅವನು ಸ್ಟಡಿ ಮಾಡ್ತಾನೆ. ಸೊ ಇದನ್ನು ಹೇಳಿದವರು ಜೇಮ್ಸ್ ಬಿ ಬ್ರಿಸ್ಟಲ್ ಅಂತವರು, ಗೊತ್ತಾಯ್ತಲ್ಲ. 7.1 ಇಂಟ್ರಡಕ್ಷನ್. ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ಈಸ್ ಸೆಂಟರ್ಡ್ ಆನ್ ದಿ ಕಾನ್ಸೆಪ್ಟ್ ಆಫ್ ದಿ ಡೆರಿವೇಟಿವ್. ಸೊ ಕ್ಯಾಲ್ಕುಲಸಲ್ಲಿ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ಆ್ಯಂಡ್ ಇಂಟೆಗ್ರಲ್ ಕ್ಯಾಲ್ಕುಲಸ್ ಅಂತ ಇದೆ, ಗೊತ್ತಾಯ್ತಲ್ಲ. ಸೊ ಕ್ಯಾಲ್ಕುಲಸಲ್ಲಿ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ಈಸ್ ಸೆಂಟರ್ಡ್ ಆನ್ ದಿ ಕಾನ್ಸೆಪ್ಟ್ ಆಫ್ ದಿ ಡೆರಿವೇಟಿವ್. ಸೊ ಡೆರಿವೇಟಿವ್ ಅಂತ ಹೇಳಿದ್ರೆ ಡೆರಿವೇಷನಿಗೋಸ್ಕರ ಇದು ಕಾನ್ಸೆಪ್ಟ್, ಅದು ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ಇದೆಯಲ್ಲ ಅದು ಕಾನ್ಸೆಪ್ಟ್ ಆಫ್ ದಿ ಡೆರಿವೇಟಿವ್ ಮಾಡಲಿಕ್ಕೆ, ಗೊತ್ತಾಯ್ತಲ್ಲ. ಏನಾದರೂ ಫಂಕ್ಷನನ್ನು ಡೆರಿವೇಟಿವ್ ಮಾಡಬೇಕಂದ್ರೆ ನಾವು ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ದು ಫಾರ್ಮುಲಾಸ್ ಎಲ್ಲ ಯೂಸ್ ಮಾಡ್ಕೋತೀವಿ. ದಿ ಒರಿಜಿನಲ್ ಮೋಟಿವೇಶನ್ ಫಾರ್ ದಿ ಡೆರಿವೇಟಿವ್ ವಾಸ್ ದಿ ಪ್ರಾಬ್ಲಮ್ ಆಫ್ ಡಿಫೈನಿಂಗ್ ಟ್ಯಾಂಜೆಂಟ್ ಲೈನ್ಸ್ ಟು ದಿ ಗ್ರಾಫ್ಸ್ ಆಫ್ ಫಂಕ್ಷನ್ಸ್ ಆ್ಯಂಡ್ ಕ್ಯಾಲ್ಕುಲೇಟಿಂಗ್ ದಿ ಸ್ಲೋಪ್ ಆಫ್ ಸಚ್ ಲೈನ್ಸ್. ಏನಕ್ಕೆ ಇದು ಡಿಫರೆನ್ಷಿಯಲ್ ಕ್ಯಾಲ್ಕುಲಸನ್ನು ನಾವು ಯೂಸ್ ಮಾಡ್ತೇವೆ ಅಂತ ಹೇಳಿದ್ರೆ, ದಿ ಒರಿಜಿನಲ್ ಮೋಟಿವೇಶನ್ ಫಾರ್ ದಿ ಡೆರಿವೇಟಿವ್ ವಾಸ್ ದಿ ಪ್ರಾಬ್ಲಮ್ ಆಫ್ ಡಿಫೈನಿಂಗ್ ಟ್ಯಾಂಜೆಂಟ್ ಲೈನ್ಸ್ ಟು ದಿ ಗ್ರಾಫ್ಸ್ ಆಫ್ ಫಂಕ್ಷನ್ಸ್. ಅಂದರೆ ಈಗ ಗ್ರಾಫ್ಸ್, ಈಗ ಫಿಸಿಕ್ಸ್ ಅಥವಾ ಕೆಮಿಸ್ಟ್ರಿ ಲ್ಯಾಬೊರೇಟ್ರಿಯಲ್ಲಿ ನಾವು ಎಕ್ಸ್ಪೆರಿಮೆಂಟ್ ಮಾಡ್ತೇವೆ ಅಂತ ಇಟ್ಕೊಳ್ಳೋಣ. ಫಿಸಿಕ್ಸು ಕೆಮಿಸ್ಟ್ರಿ ಮುಂದೆ ಹೈಯರ್ ಸ್ಟಡೀಸಲ್ಲಿ ಯಾವುದೇ ಲ್ಯಾಬ್ ಮಾಡ್ತೇವಲ್ಲ, ಲೈಕ್ ಲೀನಿಯರಾಗಿ ಹೋಯಿತು ಸಪೋಸ್. ಅಂದರೆ ದಿಸ್ ಈಸ್ ಎಕ್ಸ್ ಆ್ಯಕ್ಸಿಸ್, ದಿಸ್ ಈಸ್ ವೈ ಆ್ಯಕ್ಸಿಸ್. ಅಂದರೆ y = x ಅಂತ ಹೇಳಿದ್ರೆ ಸ್ಟ್ರೈಟ್ ಲೈನ್ ಬಂತಂತ ಇಟ್ಕೊಳ್ಳೋಣ, ಅಂದರೆ ಪ್ರಪೋರ್ಷನಲ್ ಆಗಿದೆ. ಸೊ ಇಲ್ಲಿ ನಾವು ಟ್ಯಾಂಜೆಂಟ್ ಲೈನ್ನ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಸ್ಲೋಪ್ ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ದಿಸ್ ಈಸ್ dy ಅಂತ ಹೇಳಿದ್ರೆ ಡಿಫ್ರೆನ್ಷಿಯೇಷನ್ ಆಫ್ y ಅಂತ, ಅಂದರೆ ಸ್ಮಾಲ್ ಎಲಿಮೆಂಟಲ್ ಲೆಂತ್ ಇದು. ಸೊ ಇದು dx ಅಂತ ಹೇಳಿದ್ರೆ ಸ್ಮಾಲ್ ಎಲಿಮೆಂಟ್ ಆಫ್ ಲೆಂತ್ ಇದು dx. ಎಕ್ಸ್ ಇದೆ, ಎಕ್ಸ್ ಆ್ಯಕ್ಸಿಸ್ ಇದು y ಆ್ಯಕ್ಸಿಸ್. ದಿಸ್ ಈಸ್ ಪ್ಯಾರಲಲ್ ಟು ದಿಸ್ ಒನ್, ದಿಸ್ ಈಸ್ ಪ್ಯಾರಲಲ್ ಟು ದಿಸ್ ಒನ್. ಅಲ್ಲಿಗೆ dx ಅಂದರೆ ಸ್ಮಾಲ್ ಎಲಿಮೆಂಟಲ್ ಲೆಂತ್ ಇದು ಎಕ್ಸ್ದು, ಇದು ಸ್ಮಾಲ್ ಎಲಿಮೆಂಟಲ್ ಲೆಂತ್ ಆಫ್ y. ಸೊ ಇದು ಸ್ಲೋಪ್ m = dy/dx ಆಗುತ್ತೆ, ಗೊತ್ತಾಯ್ತಲ್ಲ. ಸೊ ಸ್ಲೋಪ್ನ ಫೈಂಡ್ ಔಟ್ ಮಾಡಲಿಕ್ಕೆ ಫಂಕ್ಷನ್ಸಲ್ಲಿ ಸಪೋಸ್ ಕರ್ವ್ ಏನಾದರೂ ಹೀಗೋಯ್ತು, ಹೀಗೆ ಅಂತ ಹೇಳಿದ್ರೆ ನಾವು ಯಾವುದಾದ್ರೂ ಎನಿ 2 ಪಾಯಿಂಟ್ಸನ್ನು, ಸೊ ಅಲ್ಲಿ ನಾವು ಸ್ಲೋಪ್ನ ಫೈಂಡ್ ಔಟ್ ಮಾಡ್ತೀವಿ. ಈ ಸ್ಟ್ರೈಟ್ ಲೈನ್ ಅಥವಾ ಲೀನಿಯರ್ ಗ್ರಾಫ್, ದಿಸ್ ಈಸ್ ಫಾರ್ ಲೀನಿಯರ್ ಗ್ರಾಫ್. ದಿಸ್ ಈಸ್ ಲೈಕ್ ಕರ್ವ್ ಶೇಪ್ ಬಂತು ಅಂತ ಇಟ್ಕೊಳ್ಳೋಣ, ಅಲ್ಲಿ ಕೂಡ ನಾವು ಸ್ಲೋಪ್ನ ಫೈಂಡ್ ಔಟ್ ಮಾಡ್ಬೋದು, ಗೊತ್ತಾಯ್ತಲ್ಲ. ಮೀನ್ಸ್ ಸ್ಲೋಪ್ ಅಂತ ಹೇಳಿದ್ರೆ ಟ್ಯಾಂಜೆಂಟ್ ಲೈನ್. ಸೊ ಟ್ಯಾಂಜೆಂಟ್ ಲೈನ್ಸ್ ಟು ದಿ ಗ್ರಾಫ್ಸ್ ಆಫ್ ಫಂಕ್ಷನ್ಸ್ ಆ್ಯಂಡ್ ಕ್ಯಾಲ್ಕುಲೇಟಿಂಗ್ ದಿ ಸ್ಲೋಪ್ ಆಫ್ ಸಚ್ ಲೈನ್ಸ್. ಸೊ ಅಲ್ಲಿ ಏನು ಮಾಡ್ತೇವೆ, ಸ್ಲೋಪ್ನ ಫೈಂಡ್ ಔಟ್ ಮಾಡ್ತೇವೆ. ಸೊ ಎಕ್ಸ್ ಈಸ್ ಇಂಡಿಪೆಂಡೆಂಟ್ ವೇರಿಯೇಬಲ್, y ಈಸ್ ಡಿಪೆಂಡೆಂಟ್ ವೇರಿಯೇಬಲ್. ಸೊ y = ಫಂಕ್ಷನ್ ಆಫ್ ಎಕ್ಸ್ ಅಂತ ಏನಾಗ್ತಾ ಇದೆ, ಇದು ಫಂಕ್ಷನ್ನು ಸರ್ಕ್ಯೂಟ್ ಇರುತ್ತೆ ಆಯಿತಾ. ಇಲ್ಲಿ ಇನ್ಪುಟ್ ಕನೆಕ್ಟ್ ಮಾಡಿರ್ತೇವೆ, ಔಟ್ಪುಟ್ಟನ್ನು ಅಬ್ಸರ್ವ್ ಮಾಡ್ತೀವಿ. ಔಟ್ಪುಟ್ y, ಗೊತ್ತಾಯ್ತಲ್ಲ. ಇನ್ಪುಟ್ ಈಸ್ ಎಕ್ಸ್, ಎಕ್ಸ್ ಇಸ್ ದಿ ಇನ್ಪುಟ್, y ಈಸ್ ದಿ ಔಟ್ಪುಟ್. ಸೊ ಇನ್ಪುಟ್ ಅಪ್ಲೈ ಮಾಡ್ತಾ ಹೋಗ್ತೇವೆ. ಇನ್ಪುಟ್ ಅಂದರೆ ಎಕ್ಸ್ ಈಸ್ ಇಂಡಿಪೆಂಡೆಂಟ್ ವೇರಿಯೇಬಲ್, y ಈಸ್ ಡಿಪೆಂಡೆಡ್ ಅಪಾನ್ ದಿ ದಿಸ್. ಅದು ಮತ್ತು ಫಂಕ್ಷನ್ ಈ ಸರ್ಕ್ಯೂಟ್ ರಿಗಪ್ ಆಗಿರುತ್ತಲ್ಲ, ನಾವು ಯಾವ ಎಲಿಮೆಂಟ್ ಯೂಸ್ ಮಾಡಿರ್ತೇವೆ, ಎಷ್ಟು ಎಲಿಮೆಂಟ್ ಯೂಸ್ ಮಾಡಿರ್ತೇವೆ, ಎಷ್ಟದ್ದು ಅಂದರೆ ಲೈಕ್ ಅದರದ್ದು ಕೆಪಾಸಿಟಿ ಲೈಕ್ 1K 2K 3K ರೆಸಿಸ್ಟರ್ ಆದರೆ, ಇಂಡಕ್ಟೆನ್ಸ್ದು ಎಷ್ಟು ಹೆನ್ರಿ ಯೂಸ್ ಮಾಡಿರ್ತೀವಿ, ಕೆಪಾಸಿಟೆನ್ಸು ಎಷ್ಟುದು ಫ್ಯಾರಡ್ ಯೂಸ್ ಮಾಡಿರ್ತೀವಿ, ಮಿಲಿ ಫ್ಯಾರಡ, ಮೈಕ್ರೋ ಫ್ಯಾರಡ, ನ್ಯಾನೋ ಫ್ಯಾರಡ, ಇಟ್ ಡಿಪೆಂಡ್ಸ್ ಅದ್ರ ಮೇಲೆ. ಮತ್ತು ಅದು ಪ್ಯಾರಲಲ್ ಆಗಿದೆಯಾ, ಸೀರೀಸ್ ಆಗಿದೆಯಾ, ಈ ಫಂಕ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ y = ಫಂಕ್ಷನ್ ಆಫ್ ಎಕ್ಸ್. ಓಕೆ, ಅದ್ರ ಮೇಲೆ ಡಿಪೆಂಡ್ ಆಗಿ ನಮಗೆ ಗ್ರಾಫ್ ಬರುತ್ತಲ್ಲ, ಅಂದರೆ ನಾವು ವ್ಯಾಲ್ಯೂಸ್ ನೋಟ್ ಡೌನ್ ಮಾಡ್ತಾ ಹೋಗ್ತೇವೆ ಫ್ರಮ್ ದಿ ಔಟ್ಪುಟ್ಟಿಂದ. ಸೊ ಅದನ್ನು ಗ್ರಾಫ್ ಶೀಟಲ್ಲಿ ಹಾಕಿ ಪ್ಲಾಟ್ ಮಾಡ್ತೇವೆ.
ಇವಾಗಂತ ಹೇಳಿದ್ರೆ ಸಿಸ್ಟಮ್ನಲ್ಲಿ ಎಲ್ಲ ನಾವು ಏನು ಮಾಡ್ತೇವೆ, ಕಾಂಪೊನೆಂಟ್ಸ್ನ ಡ್ರ್ಯಾಗ್ ಮಾಡಿ ಹಾಕಿ ಸೊ ಅಲ್ಲೇ ಇನ್ಪುಟ್ ಅಂತ ಕೊಟ್ಟರೆ ಔಟ್ಪುಟ್ ಅಲ್ಲೇ ಬರುತ್ತೆ. ಸೊ ಗ್ರಾಫಿಗೆ ಹೋಗಿ ಕ್ಲಿಕ್ ಮಾಡಿದರೆ ಗ್ರಾಫ್ ಕೂಡ ಬರುತ್ತೆ. ಸೊ ಕ್ಲಿಕ್ ಮಾಡಿದರೆ ವ್ಯಾಲ್ಯೂಸ್ ಎಲ್ಲ ನೋಟ್ ಡೌನ್ ಆಗುತ್ತೆ. ಸೊ ಗ್ರಾಫ್ನ ನಾವು ಪ್ರಿಂಟೌಟ್ ತೊಗೋಬೋದು. ಹಿಂದೆ ಲೈಕ್ ಹೇಗಿತ್ತು ಅಂದರೆ ಎಲ್ಲ ಲೈಕ್ ಹಾರ್ಡ್ವೇರಲ್ಲಿ ನಾವು ಮಾಡುವಾಗ ಈ ಥರ ಇತ್ತು. ಈಗ ಸಾಫ್ಟ್ವೇರ್ದಲ್ಲಿ ಎಲ್ಲ ಪ್ರೋಗ್ರಾಮೇಬಲ್ ಆಗಿರುತ್ತೆ. ಸೊ ಕಾಂಪೊನೆಂಟ್ಸ್ ಡ್ರ್ಯಾಗ್ ಮಾಡಿ ಹಾಕು ಹೀಗೆ ಮಾಡ್ಕೋಬಹುದು. ಇದಾಯ್ತಲ್ಲ. ಸೊ ಡಿಫೈನಿಂಗ್ ಆ್ಯಂಡ್ ಕ್ಯಾಲ್ಕುಲೇಟಿಂಗ್ ದಿ ಏರಿಯಾ ಆಫ್ ದಿ ರೀಜನ್. ಓಕೆ, such lines. Integral calculus is motivated by the problem of defining and calculating the area of the region bounded by the graph of the functions. ಅಂದರೆ ಇಂಟೆಗ್ರಲ್ ಕ್ಯಾಲ್ಕುಲಸ್ ಏನು ಮೋಟಿವೇಟ್ ಮಾಡುತ್ತೆ, ಮೋಟಿವೇಟೆಡ್ ಏನು ಅಲ್ಲಿಂದ ಅಂತ ಹೇಳಿದ್ರೆ ಪ್ರಾಬ್ಲಮ್ ಆಫ್ ಡಿಫೈನಿಂಗ್, ಪ್ರಾಬ್ಲಮ್ನ ಡಿಫೈನ್ ಮಾಡೋದಕ್ಕೆ ಇದು ಮೋಟಿವೇಟ್ ಮಾಡಿದ ಹಾಗೆ. ಗೊತ್ತಾಯ್ತಲ್ಲ. ಏನಾದರೂ ಪ್ರಾಬ್ಲಮ್ ಬಂದರೆ ಅದನ್ನು ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಈ ಕ್ಯಾಲ್ಕುಲಸ್, ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್, ಇಂಟೆಗ್ರಲ್ ಕ್ಯಾಲ್ಕುಲಸ್ ಯೂಸ್ ಮಾಡೋದ್ರಿಂದ. ಗೊತ್ತಾಯ್ತಲ್ಲ. ಬೈ ಡಿಫೈನಿಂಗ್ ಆ್ಯಂಡ್ ಕ್ಯಾಲ್ಕುಲೇಟಿಂಗ್ ದಿ ಏರಿಯಾ ಆಫ್ ದಿ ರೀಜನ್ ಬೌಂಡೆಡ್ ಬೈ ದಿ ಗ್ರಾಫ್ ಆಫ್ ದಿ ಫಂಕ್ಷನ್ಸ್. ಇಲ್ಲೂ ಅಷ್ಟೇ ಏರಿಯಾ ಲೈಕ್ ನಮಗೆ ಗ್ರಾಫ್ ಹೀಗೆ ಬಂದಿರುತ್ತೆ ಅಂತ ಇಟ್ಕೊಳ್ಳೋಣ. ಹೀಗೆ ಬಂದು ಹೀಗೆ ಅಂದರೆ ಫಸ್ಟು ಮಿನಿಮಮ್ ಇದ್ದಾಗ ಮ್ಯಾಕ್ಸಿಮಮ್ಗೆ ಹೋಗಿರುತ್ತೆ, ಇನ್ಪುಟ್ ಮಿನಿಮಮ್ ಇದ್ದಾಗ ಔಟ್ಪುಟ್ ಮ್ಯಾಕ್ಸಿಮಮ್ಗೆ ಹೋಗಿರುತ್ತೆ. ಇನ್ಪುಟ್ಟು ವೇರಿ ಮಾಡ್ತಾನೇ ಇರ್ತೇವೆ, ಇದು ಕಾನ್ಸ್ಟೆಂಟೇ ಇರುತ್ತೆ. ಆಮೇಲೆ ಸಡನ್ನಾಗಿ ಯಾವುದೋ ಒಂದು ವ್ಯಾಲ್ಯೂಸ್ನಲ್ಲಿ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಆಗ್ಬಿಟ್ಟು ಮತ್ತೆ ಅದೇನಾಗುತ್ತೆ, ಮತ್ತು ಇನ್ನೊಂದಷ್ಟು ವ್ಯಾಲ್ಯೂಸ್ ಇನ್ಪುಟ್ ಅಪ್ಲೈ ಮಾಡ್ತಾ ಇದ್ದಾಗೇ ಅದು ಡಿಕ್ರೀಸ್ ಆಗುತ್ತೆ. ಮತ್ತು ಅದು ವಾಪಸ್ ಡಿಕ್ರೀಸ್ ಆಗ್ಬೋದು, ಇಲ್ಲ ಕಾನ್ಸ್ಟೆಂಟ್ ಆಗ್ಬೋದು. ಈ ಥರದ್ದಲ್ಲಿ ನಾವು ಲೈಕ್ ಹೀಗೆ ಏರಿಯಾನ ಈ ಥರ ಇದು ಸ್ಕ್ವೇರ್ ಆಯಿತು, ಇದು ಸ್ಕ್ವೇರ್ ಆಯಿತು, ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಥರ ಆಗ್ತಾಯಿದೆ. ಗೊತ್ತಾಯ್ತಲ್ಲ. ಇಲ್ಲಿ ಇದಿಟ್ಟರೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ದು ಯೂಸ್ ಮಾಡ್ಬೋದು ಫಾರ್ಮುಲಾ. ಹೀಗೆ ನಾವು ಯೂಸ್ ಮಾಡಿಕೊಂಡು ಮ್ಯಾಥಮೆಟಿಕ್ಸ್ ಆದರೆ ಗೊತ್ತಾಯ್ತಲ್ಲ. ಆ್ಯಂಡ್ ಕ್ಯಾಲ್ಕುಲೇಟಿಂಗ್ ದಿ ಏರಿಯಾ ಆಫ್ ದಿ ರೀಜನ್ ಬೌಂಡೆಡ್ ಬೈ ದಿ ಗ್ರಾಫ್ ಆಫ್ ದಿ ಫಂಕ್ಷನ್ಸ್. ಈ ಥರ ಗ್ರಾಫ್ ನಮಗೆ ಸಿಕ್ತು. ಸೈನ್ಸಲ್ಲಿ ಈ ಥರ ಗ್ರಾಫ್ ಸಿಗುತ್ತೆ, ಅದನ್ನು ಮ್ಯಾಥಮೆಟಿಕ್ಸ್ ಯೂಸ್ ಮಾಡ್ಕೊಳ್ಬೋದು. ಈಗ ಸೈನ್ಸ್ನಲ್ಲಿ ಈ ಥರ ನಮಗೆ ಗ್ರಾಫ್ ಸಿಕ್ಕಿದೆ. ಇದರಲ್ಲಿ ಏರಿಯಾ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಇದು ಸ್ಕ್ವೇರ್ದು ತೊಗೊಂಡ್ರಾಯ್ತು, ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ದು ತೊಗೊಂಡ್ರಾಯ್ತು, ಮತ್ತು ಇಲ್ಲಿ ಸ್ಕ್ವೇರ್ ಆಗುತ್ತೆ. ಮತ್ತು ಇದು ಡಿಕ್ರೀಸ್ ಆಯಿತು ಹೀಗೆ ಅಂತ ಹೇಳಿದ್ರೆ ಇಲ್ಲಿ ಮತ್ತೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗುತ್ತೆ. ಹೀಗೆ ಗೊತ್ತಾಯ್ತಲ್ಲ. ಆ ಏರಿಯಾ ಆಫ್ ದಿ ರೀಜನ್ ಬೌಂಡೆಡ್ ಬೈ ದಿ ಗ್ರಾಫ್ ಆಫ್ ದಿ ಫಂಕ್ಷನ್ಸ್. ಆ ಗ್ರಾಫಿಂದ ಅಂದರೆ ಫಂಕ್ಷನ್ಸ್ ಅಂತ ಹೇಳಿದ್ರೆ ಸರ್ಕ್ಯೂಟಲ್ಲಿ ಆಗೋದಂಥ ಔಟ್ಪುಟ್ ನಮಗೇನು ಸಿಗುತ್ತೆ ಅದರಿಂದ ನಾವು ಗ್ರಾಫ್ ಪ್ಲಾಟ್ ಮಾಡಿರ್ತೀವಲ್ಲ, ಅದರಲ್ಲಿ ಏರಿಯಾದ ರೀಜನ್ ಏನಾಗಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡೋದು. ಇವರು GW ಲಿಬ್ನಿಟ್ಸ್ ಅಂತ. ಲಿಬ್ನಿಟ್ಸ್. ಇಫ್ ಎ ಫಂಕ್ಷನ್ ಎಫ್ ಇಸ್ ಡಿಫ್ರೆನ್ಷಿಯೇಬಲ್ ಇನ್ ಆ್ಯನ್ ಇಂಟರ್ವಲ್ ಐ ಅಂತ ಹೇಳಿದ್ರೆ ಒಂದು ಫಂಕ್ಷನ್ ಎಫ್ ಇದೆಯಲ್ಲ ಈಸ್ ಡಿಫ್ರೆನ್ಷಿಯೇಬಲ್ ಇನ್ ಆ್ಯನ್ ಇಂಟರ್ವಲ್ ಫಸ್ಟ್ ಇಂಟರ್ವಲ್ 1 ಅಂತ. ದಟ್ ಈಸ್ ಇಟ್ಸ್ ಡೆರಿವೇಟಿವ್ ಎಫ್ ಡ್ಯಾಶ್ ಅಂತ ಹೇಳಿದ್ರೆ ಫಸ್ಟ್ ಆರ್ಡರ್ ಡೆರಿವೇಟಿವ್. ಅದು ಎಕ್ಸಿಟ್ಸ್ ಅಟ್ ಈಚ್ ಪಾಯಿಂಟ್ ಆಫ್ ಐ ಆಗುತ್ತೆ. ಗೊತ್ತಾಯ್ತಲ್ಲ. ಅಂದರೆ ಈಗ ಫಸ್ಟ್ ಇಂಟೆಗ್ರಲ್ ಮಾಡಬೇಕಂತ ಹೇಳಿದ್ರೆ ನಾವು ಇಂಟರ್ವಲ್ದು ಐ ಅಂತ ಕನ್ಸಿಡರ್ ಮಾಡ್ತೇವೆ, ಅದು ಎಫ್ ಡ್ಯಾಶ್. ದೆನ್ ಎ ನ್ಯಾಚುರಲ್ ಕ್ವಶನ್ ಅರೈಸಸ್ ದಟ್ ಗಿವನ್ ಎಫ್ ಡ್ಯಾಶ್ ಅಟ್ ಈಚ್ ಪಾಯಿಂಟ್ ಆಫ್ ಐ ಕ್ಯಾನ್ ವಿ ಡಿಟರ್ಮೈನ್ ದಿ ಫಂಕ್ಷನ್? ಎಸ್, ನಾವು ಫೈಂಡ್ ಔಟ್ ಮಾಡ್ಬೋದು. The functions that could possibly have given function as a derivative are called antiderivatives ಅಂತ ಹೇಳ್ತೀವಿ. ಆ ಥರದಕ್ಕೆ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ ಆ್ಯಂಟಿಡೆರಿವೇಟಿವ್ ಅಂತ ಹೇಳಿದ್ರೆ ಡೆರಿವೇಟಿವ್ಗೆ ಅಪೋಸಿಟ್ ಅದು. ಗೊತ್ತಾಯ್ತಲ್ಲ. ಆರ್ ಪ್ರಿಮಿಟಿವ್ ಆಫ್ ದಿ ಫಂಕ್ಷನ್. ಅಂದರೆ ಫರ್ದರ್ ದಿ ಫಾರ್ಮುಲಾ ದಟ್ ಗಿವ್ಸ್ ಆಲ್ ದೀಸ್ ಆ್ಯಂಟಿಡೆರಿವೇಟಿವ್ಸ್ ಈಸ್ ಕಾಲ್ಡ್ ದಿ ಇನ್ಡೆಫಿನೈಟ್ ಇಂಟೆಗ್ರಲ್. ಇದರಲ್ಲಿ ನಮಗೆ ಅಂದರೆ ಏನೂ ಲಿಮಿಟ್ಸ್ ಇಲ್ಲ. ಇದು ಇಂಟೆಗ್ರಲ್ಲು. ಏರಿಯಾ ಎಲ್ಲಿಂದ ಎಲ್ಲಿ ತನಕ ಏರಿಯಾ ಆಗ್ತಾ ಇದೆ ಗೊತ್ತಾಯ್ತಲ್ಲ. ಸೊ ಫ್ರಮ್ ಮಿನಿಮಮ್ ಲಿಮಿಟ್, ದಿಸ್ ಈಸ್ ದಿ ಸ್ಮಾಲ್ ಲಿಮಿಟ್ಸ್, ಇದು ಹೈಯರ್ ಲಿಮಿಟು, ಇದು ಲೋವರ್ ಲಿಮಿಟ್. ಗೊತ್ತಾಯ್ತಲ್ಲ. ಸಪೋಸ್ ಲಿಮಿಟ್ಸ್ ಇಲ್ಲ ಅಂತ ಹೇಳಿದ್ರೆ ಅಂಥ ಇಂಟೆಗ್ರಲನ್ನು ನಾವು ಇನ್ಡೆಫಿನೈಟ್ ಇಂಟೆಗ್ರಲ್ ಅಂತ ಹೇಳ್ತೀವಿ. ಇನ್ನು ಇಂಟೆಗ್ರಲ್ನಲ್ಲಿ ದೇರ್ ಆರ್ 2 ಟೈಪ್ಸ್ ಆಫ್ ಇಂಟೆಗ್ರಲ್. ಒಂದು ಇಂಡೆಫಿನೈಟ್ ಇಂಟೆಗ್ರಲ್, ಅನದರ್ ಒನ್ ಈಸ್ ಡೆಫಿನೈಟ್ ಇಂಟೆಗ್ರಲ್ ಅಂತ. ಇಂಡೆಫಿನೈಟ್ ಇಂಟೆಗ್ರಲ್ ಅಂತ ಹೇಳಿದರೆ ದೇರ್ ಈಸ್ ನೋ ಲಿಮಿಟ್, ಲಿಮಿಟ್ಸ್ ಇರೋದಿಲ್ಲ ಅದಕ್ಕೆ. ಡೆಫಿನೈಟ್ ಇಂಟೆಗ್ರಲಲ್ಲಿ ಲಿಮಿಟ್ಸ್ ಆರ್ ಪ್ರೆಸೆಂಟ್. ಗೊತ್ತಾಯ್ತಲ್ಲ. ಸೊ ಇಂಡೆಫಿನೈಟ್ ಇಂಟೆಗ್ರಲ್ ಆಫ್ ದಿ ಫಂಕ್ಷನ್ ಆ್ಯಂಡ್ ಸಚ್ ಪ್ರೋಸೆಸ್ ಆಫ್ ಫೈಂಡಿಂಗ್ ಆ್ಯಂಟಿ ಡೆರಿವೇಟಿವ್ಸ್ ಇಸ್ ಕಾಲ್ಡ್ ಇಂಟೆಗ್ರೇಷನ್. ಸೊ ಇದಕ್ಕೆ ನಾವು ಏನು ಹೇಳ್ತೀವಿ, ಆ್ಯಂಟಿ ಡೆರಿವೇಟಿವ್ಸ್ನ ನಾವು ಇಂಟೆಗ್ರೇಷನ್ ಅಂದರೆ. ಆ್ಯಂಡ್ ಸಚ್ ಪ್ರೋಸೆಸ್ ಆಫ್ ಫೈಂಡಿಂಗ್, ಆ ಥರದನ್ನು ನಾವು ಫೈಂಡ್ ಔಟ್ ಮಾಡ್ತೀವಲ್ಲ,
ಸೊ ಆ್ಯಂಟಿ-ಡೆರಿವೇಟಿವ್ದು ಸೊ ಈಸ್ ಕಾಲ್ಡ್ ಇಂಟಗ್ರೇಷನ್ ಅಂತ. ಸಚ್ ಟೈಪ್ ಆಫ್ ಪ್ರಾಬ್ಲಮ್ಸ್ ಅರೈಸ್ ಇನ್ ಮೆನಿ ಪ್ರಾಕ್ಟಿಕಲ್ ಸಿಚುಯೇಷನ್ಸ್. ಈ ಥರದ ಪ್ರಾಬ್ಲಮ್ಸು ತುಂಬ ಪ್ರಾಕ್ಟಿಕಲಿ ರೈಸ್ ಆಗ್ತಾ ಇರ್ತದೆ ಡೇ ಬೈ ಡೇ. ಫಾರ್ ಇನ್ಸ್ಟಾನ್ಸ್ ಎಕ್ಸಾಂಪಲ್, ಇಫ್ ವಿ ನೋ ದಿ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಆಫ್ ಎನ್ ಆಬ್ಜೆಕ್ಟ್ ಅಟ್ ಎನಿ ಇನ್ಸ್ಟಂಟ್, then there arises a natural question, that is, can we determine the position of the object at any instant ಅಂತ ಕೇಳ್ತಾ ಇದ್ದಾರೆ. ಅಂದರೆ ಈಗ ವೆಲಾಸಿಟಿ ಮೀಟರ್ ಪರ್ ಸೆಕೆಂಡ್ ಗೊತ್ತಾಯ್ತಲ್ಲ, ಅಂದರೆ ಡಿಸ್ಟೆನ್ಸ್ ಪರ್ ಟೈಮ್ ಆಫ್ ಎನ್ ಆಬ್ಜೆಕ್ಟ್, ಯಾವುದೋ ಒಂದು ಆಬ್ಜೆಕ್ಟ್ದು ಅಟ್ ಎನಿ ಇನ್ಸ್ಟೆಂಟ್ ಯಾವುದೋ ಪೊಸಿಷನಲ್ಲಿ ಇದೆ ಅಂತ ಇಟ್ಕೊಳ್ಳೋಣ. ದೆನ್ ದೇರ್ ರೈಸ್ ಎ ನ್ಯಾಚುರಲ್ ಕ್ವಶನ್, ಒಂದು ಕ್ವಶನ್ ರೈಸ್ ಆಗತ್ತೆ. ಈಗ ಕ್ಯಾನ್ ವಿ ಡಿಟರ್ಮೈನ್ ದಿ ಪೊಸಿಷನ್ ಆಫ್ ದಿ ಆಬ್ಜೆಕ್ಟ್ ಅಟ್ ಎನಿ ಇನ್ಸ್ಟ್ಯಾಂಟ್. ಸೊ ಆಬ್ಜೆಕ್ಟು ಯಾವುದೇ ಪೊಸಿಷನಲ್ಲಿದ್ರೂ, ಸೊ ಯಾವುದೇ ಇನ್ಸ್ಟ್ಯಾಂಟಲ್ಲಿದ್ದರೂ ನಾವು ಅದನ್ನು ಪೊಸಿಷನನ್ನು ಫೈಂಡ್ ಔಟ್ ಮಾಡ್ಬೋದಾ, ಡಿಟರ್ಮೈನ್ ಮಾಡ್ಬೋದಾ ಅಂತ. ದೇರ್ ಆರ್ ಸೆವೆರಲ್ ಸಚ್ ಪ್ರಾಕ್ಟಿಕಲ್ ಆ್ಯಂಡ್ ಥಿಯರಿಟಿಕಲ್ ಸಿಚುಯೇಷನ್ಸ್ ವೇರ್ ದಿ ಪ್ರೋಸೆಸ್ ಆಫ್ ಇಂಟಗ್ರೇಷನ್ ಈಸ್ ಇನ್ವಾಲ್ವ್ಡ್. ಸೊ ಈ ಥರದ್ದೆಲ್ಲ ನಮಗೆ ಥಿಯರಿಟಿಕಲಿನೂ ಕ್ವಶನ್ ರೈಸ್ ಆಗ್ಬೋದು, ಪ್ರಾಕ್ಟಿಕಲಿನೂ ಕೂಡ ನಮಗೆ ಕ್ವಶನ್ ರೈಸ್ ಆಗ್ಬೋದು. ಥಿಯರಿಟಿಕಲಿ ಅಂತ ಹೇಳಿದ್ರೆ ನಾವು ಈ ಥಿಯರಿ ಓದುವಾಗ, ಲೈಕ್ ಸೈನ್ಸ್ ಆಗಲಿ ಫಿಸಿಕ್ಸ್ ಆಗಲಿ, ಸೊ ಇಂಥ ಟೈಮ್ನಲ್ಲಿ ಮತ್ತು ಲೈಕ್ ಸೊ ಆವಾಗ ಏನಾಗ್ತದೆ, ಕ್ವಶನ್ಸ್ ರೈಸ್ ಆಗ್ಬೋದು. ಅಂಥ ಟೈಮಲ್ಲಿ ನಾವು ಹೆಲ್ಪಿಗೆ ಈ ಥರ ಇಂಟಗ್ರೇಷನ್ದು ಯಾವುದಾದ್ರೂ ಕ್ವಶನ್ ಬಂದರೆ ಆ ಇಂಟಗ್ರೇಷನ್ ಫಾರ್ಮುಲಾ ಅಪ್ಲೈ ಮಾಡಿಬಿಟ್ಟು ಸಾಲ್ವ್ ಮಾಡ್ತೇವೆ. ಇನ್ ಪ್ರಾಕ್ಟಿಕಲ್ ಸಿಚುವೇಷನಲ್ಲೂ ಅಷ್ಟೇ, ಏನಾದರೂ ಲೈಕ್ ವೇವ್ದು ನಾಯ್ಸ್ ಈಗ ಸ್ವಲ್ಪ ಲೋ ಇದೆ ಅಂತ ಹೇಳಿದ್ರೆ, ಇನ್ಕ್ರೀಸ್ ಮಾಡ್ಕೋಬೇಕಂತ ಹೇಳಿದ್ರೆ ಇಂಟಗ್ರೇಟನ್ನು ಅಂದರೆ ಆ ಕೆಪಾಸಿಟರ್ನ ಎಲ್ಲಿ ಯೂಸ್ ಮಾಡಬೇಕು, ಎಷ್ಟು ಕೆಪಾಸಿಟಿ ಯೂಸ್ ಮಾಡಿದ್ರೆ ಅದು ಇಂಟಗ್ರೇಟ್ ಆಗುತ್ತೆ, ಅಂದರೆ ಲೈಕ್ ಇನ್ಕ್ರೀಸ್ ಆಗ್ತದೆ ವ್ಯಾಲ್ಯೂಸ್. ಅಂದರೆ ಈಗ ವಾಲ್ಯೂಮೇ ಆಗಲಿ ಇನ್ಕ್ರೀಸ್ ಮಾಡ್ಕೋಬೇಕು. ಒಂದು ಪರ್ಸನ್ಸ್ದು ಒಂದು ಮೀಡಿಯಾ ಅಥವಾ ಲೋ ವಾಲ್ಯೂಮ್ ಇರುತ್ತೆ ಅಂದರೆ ಹೈ ಮಾಡ್ಕೋಬೇಕು ಅಂದರೆ ಸೊ ನಾವು ಹೇಗೆ ಯೂಸ್ ಮಾಡ್ಬೋದು. ಈಗ FM ಅಲ್ಲೂ ಅಷ್ಟೇ, FM ನಾಯ್ಸ್ ಬರ್ತಾ ಇರುತ್ತೆ, ನಾಯ್ಸ್ನ ಎಲಿಮಿನೇಟ್ ಮಾಡಬೇಕು, ಕ್ಲಿಯರ್ ಪಿಕ್ಚರ್ ಸಿಗಬೇಕು, ಎಲ್ಲಿ ಅದನ್ನು ನಾವು ಯೂಸ್ ಮಾಡ್ಬೋದು ಅನ್ನೋದು ಐಡಿಯಾ ಸಿಗುತ್ತೆ. ಓಕೆ, ಥಿಯರಿಟಿಕಲಿ ಪ್ರಾಕ್ಟಿಕಲಿ ಬೋತ್. ಫಸ್ಟ್ ಥಿಯರಿಟಿಕಲಿ ಮಾಡಿಕೊಂಡ್ರೆ ನಮಗೆ ಪ್ರಾಕ್ಟಿಕಲಿ ಎಲ್ಲಿ ಮಾಡಿದ್ರೆ ಅಂತ ಗೊತ್ತಾಗತ್ತೆ. Okay, the development of integral calculus arises out of the efforts of solving the problems of the following types. So ಈ ಥರ ಡೆವಲಪ್ಮೆಂಟ್ ಆಫ್ ಇಂಟಗ್ರಲ್ ಕ್ಯಾಲ್ಕುಲಸ್ನ ಅರೈಸಸ್ ಔಟ್ ಆಫ್ ದಿ ಎಫರ್ಟ್ಸ್ ಆಫ್ ಸಾಲ್ವಿಂಗ್ ದಿ ಪ್ರಾಬ್ಲಮ್ಸ್ ಆಫ್ ದಿ ಫಾಲೋಯಿಂಗ್ ಟೈಪ್ಸ್. ಯಾವುದೆಲ್ಲ ಟೈಪ್ಸ್ ಇದೆ ಅಂತ ಹೇಳಿದ್ರೆ, ಫಸ್ಟಲ್ಲಿ ದಿ ಪ್ರಾಬ್ಲಮ್ ಆಫ್ ಫೈಂಡಿಂಗ್ ಎ ಫಂಕ್ಷನ್ ವೆನ್ ಎವರ್ ಇಟ್ಸ್ ಡೆರಿವೇಟಿವ್ ಇಸ್ ಗಿವನ್. ಯಾವಾಗ ಡೆರಿವೇಟಿವ್ದೇನೆ ಕೊಟ್ಬಿಟ್ಟಿರ್ತಾರೆ ಅಂಥ ಟೈಮ್ನಲ್ಲಿ ನಾವು ಇಂಟಗ್ರೇಟ್ನ ಹಾಕ್ಕೊಂಡು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಗೊತ್ತಾಯ್ತಲ್ಲ. ದಿ ಪ್ರಾಬ್ಲಮ್ ಆಫ್ ಫೈಂಡಿಂಗ್ ದಿ ಏರಿಯಾ ಬೌಂಡೆಡ್ ಬೈ ದಿ ಗ್ರಾಫ್ ಆಫ್ ಎ ಫಂಕ್ಷನ್ ಅಂಡರ್ ಸರ್ಟನ್ ಕಂಡೀಷನ್ಸ್. ಈಗ ಗ್ರಾಫ್ನಲ್ಲಿ ನಮಗೆ ಏರಿಯಾ ಇದೆ ಅಂಥ ಟೈಮ್ನಲ್ಲಿ ನಾವು ಇಂಟಗ್ರಲ್ನ ಹಾಕ್ಕೊಂಡು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಅಂದರೆ ಏರಿಯಾ ಸ್ಟಾರ್ಟಿಂಗಿಂದ ಎಂಡ್ ತನಕ, ಈಗ ಮಿನಿಮಮಿಂದ ಸೊ ಅಂದರೆ ಇನಿಷಿಯಲ್ ವ್ಯಾಲ್ಯೂ ಟು ಫೈನಲ್ ವ್ಯಾಲ್ಯೂ ಹಾಕ್ಕೊಂಡ್ರೆ ಸೊ ನಮಗೆ ಏರಿಯಾ ಬೌಂಡೆಡ್ ಬೈ ಈ ರೀಜನ್ ಟು ಈ ರೀಜನ್ ದಿಸ್ ಮಚ್ ಆಫ್ ಏರಿಯಾ ಅಂತ ಫೈಂಡ್ ಔಟ್ ಮಾಡಿಬಿಡ್ಬೋದು. ಗೊತ್ತಾಯ್ತಲ್ಲ, ಸರ್ಟನ್ ಏರಿಯಾದ. ಸೊ ಅಂಥ ಟೈಮ್ನಲ್ಲಿ ನಮಗೆ ಈ ಇಂಟಗ್ರೇಷನ್ ನಮಗೆ ಈ ಥರದ್ದು ಪ್ರಾಬ್ಲಮ್ ಬಂದಾಗ ನಾವು ಇಂಟಗ್ರೇಟ್ದು ಹೆಲ್ಪ್ ತಗೋತೀವಿ, ಇಂಟಗ್ರೇಷನ್ ಹೆಲ್ಪ್. So these two problems lead to the two forms of the integrals. Example, indefinite and definite integrals, which together constitute the integral calculus. Indefinite integral and definite integrals ಅಂದರೆ ಒಂದಕ್ಕೆ ನಮಗೆ ನೋ ಲಿಮಿಟ್ಸ್, ಅದಕ್ಕೇನು ಲಿಮಿಟ್ಸ್ ಇರಲ್ಲ, ಅದರಲ್ಲಿ ನಾವು ಕಾನ್ಸ್ಟೆಂಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಎಲ್ಲಿ ಲಿಮಿಟ್ಸ್ ಕೊಟ್ಟಿರಲ್ವ, ಅಂದರೆ ಅದು ಇಷ್ಟರಿಂದ ಇಷ್ಟು ತನಕ ಅಂತ ಎಲ್ಲಿ ಲಿಮಿಟ್ ಇರಲ್ವೋ ಅಂಥ ಕಡೆ ನಾವು ಕಾನ್ಸ್ಟೆಂಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಗೊತ್ತಾಯ್ತಲ್ಲ. ಸೊ ಸಪೋಸ್ ಲಿಮಿಟ್ ಕೊಟ್ಬಿಟ್ಟಿರ್ತಾರೆ ಇಷ್ಟಿಂದ ಇಷ್ಟು ಏರಿಯಾದಲ್ಲೇ ಅದು ಸರೌಂಡಿಂಗ್ ಅಂತ. ಸೊ ಅಂಥ ಟೈಮ್ನಲ್ಲಿ ಏನು ಮಾಡಬೇಕಾಗತ್ತೆ, ಸೊ ಅದು ಡೆಫಿನೇಟ್ ಇಂಟೆಗ್ರಲ್ ಆಗುತ್ತೆ. ಲಿಮಿಟ್ ಕೊಟ್ಟಿದ್ರೆ ಲೋಯರ್ ಲಿಮಿಟ್ ಅಂದರೆ ಇನಿಷಿಯಲ್ ಲಿಮಿಟ್ ಟು ಫೈನಲ್ ಲಿಮಿಟ್, ಸೊ ಇನಿಷಿಯಲ್ ವ್ಯಾಲ್ಯೂ ಟು ಫೈನಲ್ ವ್ಯಾಲ್ಯೂ. ಸೊ ಅದರಲ್ಲಿ ನಾವು ಇಂಟಗ್ರೇಷನ್ ಮಾಡಿದ್ಮೇಲೆ ಫೈನಲ್ ವ್ಯಾಲ್ಯೂ ಮೈನಸ್ ಇನಿಷಿಯಲ್ ವ್ಯಾಲ್ಯೂ, ಅಂದರೆ ಹೇಗೆ ನಾವು ಡಿಸ್ಟೆನ್ಸನ್ನ ಫೈಂಡ್ ಔಟ್ ಮಾಡ್ತೇವೆ, ಡಿಸ್ಟೆನ್ಸ್ ಅಂತ ಹೇಳಿದ್ರೆ ಫೈನಲ್ ವ್ಯಾಲ್ಯೂಯಿಂದ ಇನಿಷಿಯಲ್ ವ್ಯಾಲ್ಯೂನ ಹೇಗೆ ಸಬ್ಟ್ರಾಕ್ಟ್ ಮಾಡ್ತೇವೆ ಅದೇ ಥರನೇ ಸಿಮಿಲರ್ಲಿ ಹೈಯರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ ಹಾಕ್ಕೊಂಡು ನಾವು ಫೈಂಡ್ ಔಟ್ ಮಾಡಿದ್ರೆ ಅದು ಡೆಫಿನೇಟ್ ಇಂಟೆಗ್ರಲ್ಸ್ ಆಗುತ್ತೆ. ಇದೆರಡೂ ಕಂಬೈನ್ ಮಾಡಿದರೆ ಅದನ್ನು ನಾವು ಇಂಟೆಗ್ರಲ್ ಕ್ಯಾಲ್ಕುಲಸ್ ಅಂತ ಹೇಳ್ತೇವೆ. ಅಂದರೆ ಲಿಮಿಟ್ಸ್ ಇಲ್ಲದೆ ಇರೋವಂಥದ್ದಕ್ಕೆ ನಾವು ಕಾನ್ಸ್ಟೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೇವೆ. ಲಿಮಿಟ್ಸ್ ಕೊಟ್ಟಿದ್ದಾಗ ನಾವೇನು ಮಾಡ್ತೇವೆ, ಅದರದ್ದು ಏರಿಯಾ ಫೈಂಡ್ ಔಟ್ ಮಾಡ್ತೇವೆ. ಗೊತ್ತಾಯ್ತಲ್ಲ.
ಸೊ ಹಾಗಾಗಿ ಏನಾಗುತ್ತೆ, ಈ ಎರಡೂ ಸೇರಿಕೊಂಡು ನಮಗೆ ಇಂಟೆಗ್ರಲ್ ಕ್ಯಾಲ್ಕುಲಸ್ ಅಂತ ನೇಮ್ ಬರುತ್ತದು, ವಿಚ್ ಟುಗೆದರ್ ಕಾನ್ಸ್ಟಿಟ್ಯೂಟ್ ದಿ ಇಂಟೆಗ್ರಲ್ ಕ್ಯಾಲ್ಕುಲಸ್. There is a connection known as the fundamental theorem of calculus between indefinite integral and definite integral, which makes the definite integral as a practical tool for science and engineering. ಸೊ ಇಲ್ಲಿ ಒಂದು ಕನೆಕ್ಷನ್ ಉಂಟಾಯ್ತು. ಅಂದರೆ ಫಂಡಮೆಂಟಲ್ ಥಿಯರಮ್ ಆಫ್ ಕ್ಯಾಲ್ಕುಲಸ್ ಫಸ್ಟ್ ಗೊತ್ತಿರಬೇಕು. ಅಂದರೆ ಕ್ಯಾಲ್ಕುಲಸ್ಸಲ್ಲಿ ಫಸ್ಟ್ ಲಿಮಿಟ್ಸ್ ಬಗ್ಗೆ ಗೊತ್ತಿರಬೇಕು, ಗೊತ್ತಾಯ್ತಲ್ಲ. ಸೊ ಲಿಮಿಟ್ಸ್ನ ಅಪ್ಲೈ ಮಾಡಿರ್ತೀವಿ, ಅನಂತರ ಲಿಮಿಟ್ಸಿಂದ ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್ನ ಫೈಂಡ್ ಔಟ್ ಮಾಡೋದು ಗೊತ್ತಿರಬೇಕು. ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್ಸಿಂದ ಅಂದರೆ ಡೆರಿವೇಟಿವಿಂದ ಆ್ಯಂಟಿ ಡೆರಿವೇಟಿವ್ ಅಂದರೆ ಇಂಟೆಗ್ರಲ್ ಕ್ಯಾಲ್ಕುಲಸ್. ಇಲ್ಲಿ ಡೆಫಿನೈಟ್ ಇಂಟೆಗ್ರಲ್ ಏನಾಗುತ್ತೆ ಅಂತಂದರೆ ವಿಚ್ ಮೇಕ್ಸ್ ದಿ ಡೆಫಿನೈಟ್ ಇಂಟೆಗ್ರಲ್ ಆ್ಯಸ್ ಎ ಪ್ರಾಕ್ಟಿಕಲ್ ಟೂಲ್ ಫಾರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. ಹೆಚ್ಚು ಲೈಕ್ ಪ್ರಾಕ್ಟಿಕಲಿ ಯೂಸ್ ಮಾಡುವಂಥದ್ದು ಡೆಫಿನೈಟ್ ಇಂಟೆಗ್ರಲ್ಸೇ. ಓಕೆ, ಅಂದರೆ ಕಾನ್ಸ್ಟೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಆಲ್ರೆಡಿ ಮಾಡಿರ್ತೇವೆ. ಸೊ ಪ್ರಾಕ್ಟಿಕಲಿ ನಮಗೆ ಏರಿಯಾ ಗೊತ್ತಿರುತ್ತೆ, ಆ ಏರಿಯಾನಲ್ಲಿ ಎಷ್ಟು ಏರಿಯಾ ಬೌಂಡೆಡ್ ಬೈ ದ ರೀಜನ್ ಎಷ್ಟು, ಅದನ್ನು ನಾವು ಫೈಂಡ್ ಔಟ್ ಮಾಡ್ಬೋದು. ಎಕ್ಸಾಂಪಲ್, ಈಗ ಫೀಲ್ಡ್ ಇರುತ್ತೆ ಅಂತ ಇಟ್ಕೊಳ್ಳೋಣ, ಅದರಲ್ಲಿ ಲೈಕ್ ಎಲ್ಲ ಒಂದೇ ಥರ ಡೈಮೆನ್ಷನ್ಸ್ ಇರಲ್ಲ. ಒಂದು ಸ್ಕ್ವೇರ್ ಟೈಪಲ್ಲಿ ಸಿಗ್ಬೋದು, ಒಂದು ಟ್ರಯಾಂಗಲ್ ಶೇಪಲ್ಲಿ ಸಿಗ್ಬೋದು, ಒಂದು ರೋಂಬಸ್, ಈ ಥರ ಸಿಗುತ್ತೆ. ಅಂಥ ಇದರಲ್ಲಿ ನಾವು ಈ ಡೆಫಿನೈಟ್ ಇಂಟೆಗ್ರಲ್ನ ಯೂಸ್ ಮಾಡ್ಕೋತೀವಿ, ಗೊತ್ತಾಯ್ತಲ್ಲ. ಡೆಫಿನೈಟ್ ಇಂಟೆಗ್ರಲ್ ಈಸ್ ಆಲ್ಸೋ ಯೂಸ್ಡ್ ಟು ಸಾಲ್ವ್ ಮೆನಿ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ಸ್ ಫ್ರಮ್ ವೇರಿಯಸ್ ಡಿಸಿಪ್ಲಿನ್ಸ್ ಲೈಕ್ ಎಕನಾಮಿಕ್ಸ್, ಫಿನಾನ್ಸ್ ಆ್ಯಂಡ್ ಪ್ರೊಬಬಿಲಿಟಿ. ಸೊ ಡೆಫಿನೈಟ್ ಇಂಟೆಗ್ರಲ್ಸ್ನ ಮತ್ತು ಇನ್ನೂ ಸುಮಾರು ಕಡೆ ಯೂಸ್ ಮಾಡ್ತೇವೆ. ಎಲ್ಲೆಲ್ಲಿ ಅಂದರೆ ಎಕನಾಮಿಕ್ಸಲ್ಲಿ ಮತ್ತು ಫಿನಾನ್ಸಲ್ಲಿ ಆ್ಯಂಡ್ ಪ್ರೊಬಬಿಲಿಟಿನಲ್ಲಿ ಈ ಡೆಫಿನೈಟ್ ಇಂಟೆಗ್ರಲ್ಸ್ನ ಯೂಸ್ ಮಾಡ್ತೇವೆ. In this chapter, we shall confine ourselves to the study of indefinite and definite integrals and their elementary properties, including some techniques of integration. ಸೊ ಲೈಕ್ ಪ್ರಾಪರ್ಟೀಸ್ ಕಲ್ತ್ಕೊಂಡ್ರೆ ನಮಗೇನಾಗುತ್ತೆ, ತುಂಬ ಲೆಂತಿ ಅಂದರೆ ಟೈಮ್ ತೊಗೊಳುತ್ತೆ. ಬೇರೆ ಸುಮ್ಮನೆ ಮಾಮೂಲಿ ಸಿಂಪಲ್ಲಾಗಿ ನಾವು ಇಂಟಗ್ರೇಷನ್ದು ಕಲ್ತ್ಕೊಂಡ್ಬಿಟ್ರೆ ಲೈಕ್ ಯಾವುದಾದ್ರೂ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ಸ್ ಬಂದರೆ ಸೊ ಟೈಮ್ ಎಕ್ಸ್ಟೆಂಡ್ ಆಗುತ್ತೆ, ಲೆಂತಿ ಆಗುತ್ತೆ ಪ್ರೋಸೆಸ್. ಸೊ ಪ್ರಾಪರ್ಟೀಸನ್ನ ಕಲ್ತ್ಕೊಂಡ್ರೆ ನಮಗೆ ಶಾರ್ಟಾಗಿ ಆನ್ಸರ್ ಮಾಡ್ಬೋದು. ಅಂದರೆ ಲೈಕ್ ಒಂದು 10 ನಿಮಿಷ ತೊಗೊಳ್ಳೋವಂಥ ಪ್ರಾಬ್ಲಮ್ನ 1 ನಿಮಿಷದಲ್ಲೇ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಹಾಗಾಗಿ ಎಲಿಮೆಂಟರಿ ಪ್ರಾಪರ್ಟೀಸ್ನ ಚೆನ್ನಾಗಿ ಕಲ್ತ್ಕೊಂಡ್ರೆ ನಾವು ಅದು ಪ್ರಾಬ್ಲಮ್ ನೋಡ್ತಿದ್ದಾಗೇ ಮತ್ತು ಸಾಲ್ವ್ ಮಾಡುವಾಗ ಕೆಲವು ಪ್ರಾಪರ್ಟೀಸ್ನ ನಾವು ಅಪ್ಲೈ ಮಾಡೋದ್ರಿಂದ ಬೇಗ ರಿಸಲ್ಟ್ ಬರುತ್ತೆ, ಗೊತ್ತಾಯ್ತಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್.